ಧರ್ಮದ ಪರವಾಗಿ ಹೋರಾಟ ಮಾಡುವವರಿಗೆ ಒಂದು ಭಯದ ವಾತಾವರಣ ಸೃಷ್ಟಿ ಆಗುತ್ತಿರುವುದನ್ನು ನಿವಾರಿಸಲು ಹಾಗೂ ಯಾವುದೇ ಭಯವಿಲ್ಲದೆ ಧರ್ಮದ ಪರ ಹೋರಾಟಕ್ಕೆ ಕೈಗೊಳ್ಳಿ. ನಿಮ್ಮ ಜೊತೆ ಹಿಂದೂಪರ ಒಕ್ಕೂಟದ ಜೊತೆಯಲ್ಲಿದೆ ಎಂದು ಒಕ್ಕೂಟದ ಮುಖಂಡ ಮುನೇಗೌಡ ಇಂದಾವಿ ತಿಳಿಸಿದರು. ನಗರದ ಎಂಜಿ ರಸ್ತೆ ಬಳಿ ಇರುವ ಶ್ರೀರಾಮ ಮಂದಿರದ ಆವರಣದಲ್ಲಿ ಹಿಂದೂಪರ ಒಕ್ಕೂಟಗಳ ಸಂಘಟನೆ ರಚನೆ ಕುರಿತು ನಡೆದ ಸಭೆಯ ವೇಳೆ ಮಾಧ್ಯಮದೊಂದಿಗೆ ಮಾತನಾಡಿ, ನಾವು ಹಾಸನ ಜಿಲ್ಲೆಯಲ್ಲಿ ಹಿಂದೂಪರ ಸಂಘಟನೆಯಿಂದ ಸಭೆ ಕರೆದಿದ್ದು, ರಾಜ್ಯಾದ್ಯಂತ ಇರುವ ವಿವಿಧ ಸಂಘಟನೆಗಳ ಎಲ್ಲಾ ಪ್ರಮುಖರನ್ನು ಒಂದೆಡೆಗೆ ತರಬೇಕು. ಎಲ್ಲೆಡೆ ಒಂದೆಡೆ ಸೇರಿ ಸಾಮೂಹಿಕ ಕಾರ್ಯಕ್ರಮ ಹೋರಾಟ ಮಾಡಬೇಕು. ಹಿಂದೂಪರ ಹೋರಾಟಗಾರರನ್ನು ರಕ್ಷಣೆ ಮಾಡಬೇಕು. ಕಾನೂನು ನೆರವು ಅವಶ್ಯಕ ಇದ್ದಾಗ ಆರ್ಥಿಕ ಎಲ್ಲ ನೆರವು ಕೊಡುವ ಉದ್ದೇಶ ಇಟ್ಟುಕೊಂಡು ಹಿಂದೂಪರ ಸಂಘಟನೆಯಿಂದ ಒಕ್ಕೂಟ ರಚನೆ ಮಾಡಲಾಗಿದೆ. ಜಿಲ್ಲೆಯ ಬಹುತೇಕ ಕಡೆ ಸಭೆ ಮಾಡಲಾಗಿದ್ದು, ಹಿಂದೂಪರ ಸಂಘಟನೆಗಳ ಎಲ್ಲರೂ ಕೈ ಜೋಡಿಸುತ್ತಿದ್ದಾರೆ ಎಂದರು. ಕಾರ್ಯಕರ್ತರ ರಕ್ಷಣೆ ಮಾಡದಿದ್ದರೆ, ಹೋರಾಟಗಾರರ ರಕ್ಷಣೆ ಮಾಡದಿದ್ದರೆ ನಮ್ಮ ಧರ್ಮದ ಪರವಾಗಿ ಹೋರಾಟ ಮಾಡುವವರಿಗೆ ಒಂದು ಭಯದ ವಾತಾವರಣ ಸೃಷ್ಟಿಯಾಗುತ್ತಿತ್ತು. ಅದನ್ನು ನಿವಾರಿಸಲು ಕಾರ್ಯಕರ್ತರ ಜೊತೆ ನಾವು ಇದ್ದೇವೆ. ಇಡೀ ಹಿಂದೂ ಸಮಾಜ ನಿಮ್ಮೊಂದಿಗೆ ಇದ್ದು, ನಿಮ್ಮ ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ ಎನ್ನುವ ಸಾಂಕೇತಿಕ ಕೂಗನ್ನು ಕೊಡುವುದಾಗಿ ನೂತನ ಸಂಘಟನೆ ತರಲಾಗಿದೆ ಎಂದರು. ಯಾವುದೇ ಭಯವಿಲ್ಲದೆ ಧರ್ಮದ ಪರ ಹೋರಾಟಕ್ಕೆ ಕೈಗೊಳ್ಳಿ. ಅಗತ್ಯವಿದ್ದಾಗ ಎಲ್ಲ ಹಿಂದೂಪರ ಒಕ್ಕೂಟ ಆ ಸ್ಥಳಕ್ಕೆ ಬರುವ ಪ್ರಯತ್ನ ಮಾಡಲಾಗುವುದು ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ರಾಷ್ಟ್ರ ರಕ್ಷಣೆ ಸೇನೆ ಸುರೇಶ್ ಗೌಡ ಮಾತನಾಡಿ, ಹಾಸನದಲ್ಲಿ ಹಿಂದೂಪರ ಸಂಘಟನೆಗಳ ಮುಖಂಡರು ಎಲ್ಲ ಸೇರಿದ್ದೇವೆ. ನಾವು ಸತತ 1 ತಿಂಗಳಿನಿಂದ ಎಲ್ಲ ಸಣ್ಣ ಸಣ್ಣ ಹಿಂದೂ ಸಂಘಟನೆಗಳ ಮುಖಂಡರುಗಳನ್ನು ಭೇಟಿ ಮಾಡಿ ಅವರವರ ಸಂಘಟನೆಗಳಲ್ಲಿ ಪ್ರತ್ಯೇಕವಾಗಿ ಅವರದೇ ಆದ ಶೈಲಿಯಲ್ಲಿ ಸಿದ್ಧಾಂತದಲ್ಲಿ ಹಿಂದೂಪರ ಕೆಲಸ ಮಾಡುತ್ತಿದ್ದು, ಕಾರ್ಯಕರ್ತರುಗಳಿಗೆ ತೊಂದರೆಯಾಗದ ಏನಾದರೂ ಆರ್ಥಿಕ ಬೆಂಬಲವಿಲ್ಲದೆ ಸಮಸ್ಯೆಗಳಾದಾಗ ಅವರನ್ನು ಕಾಯಲು ಪ್ರತಿ ಜಿಲ್ಲೆಯಲ್ಲೂ ಕೂಡ ಚಿಕ್ಕ ಚಿಕ್ಕ ಸಂಘಟನೆಗಳ ಎಲ್ಲರೂ ಸೇರಿಸಿ ಹಿಂದೂಪರ ಒಕ್ಕೂಟಗಳ ಸಂಘಟನೆ ರಚನೆ ಮಾಡಲಾಗಿದೆ ಎಂದರು. ಇದಕ್ಕೆಲ್ಲ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಉತ್ತಮ ಸ್ಪಂದನೆ ಸಿಕ್ಕಿದೆ ಎಂದರು. ಎಲ್ಲರೂ ದೇಶಕ್ಕೆ ಧರ್ಮಕ್ಕೋಸ್ಕರ ದುಡಿಯುವಂತವರು. 20 ರಿಂದ 25 ವರ್ಷಗಳ ಕಾಲ ಅನುಭವ ಇರುವವರು ನಮ್ಮ ಒಕ್ಕೂಟದಲ್ಲಿ ಸೇರಿದ್ದಾರೆ. ಹೊರಗೆ ದೇಶದ್ರೋಹಿಗಳನ್ನು ಈ ಸೈನಿಕರು ಕಾಪಾಡುತ್ತಾರೆ. ಈ ದೇಶದ ಒಳಗೆ ಇರುವಂತಹ ಧರ್ಮ ದ್ರೋಹಿಗಳನ್ನು ಮಟ್ಟ ಹಾಕಬೇಕೆಂದರೆ ನಮ್ಮಂತಹ ಹಿಂದೂ ಮುಖಂಡರು ಎಲ್ಲ ಒಟ್ಟಾಗಿ ದುಷ್ಟರಿಗೆ ಪಾಠ ಕಲಿಸಲು ನಾವೆಲ್ಲ ಸೇರಿ ಒಕ್ಕೂಟ ರಚನೆ ಮಾಡಿಕೊಂಡಿದ್ದೇವೆ ಎಂದರು. ಎಲ್ಲ ಸಂಘಟನೆ ಪ್ರಮುಖರು ಇದನ್ನು ನಡಿಬೇಕಾಗಿತ್ತು. ಪಾಕಿಸ್ತಾನಕ್ಕೆ ಇನ್ನೊಂದಷ್ಟು ಬುದ್ಧಿ ಕಲಿಸಬೇಕಾಗಿತ್ತು. ಯಾಕಂದ್ರೆ ಅಲ್ಲಿರುವಂತವರು ಸಾರ್ವಜನಿಕರಲ್ಲ, ಅಲ್ಲಿರೋರೆಲ್ಲ ಉಗ್ರಗಾಮಿಗಳೇ. ಹಾಗಾಗಿ ಆ ಉಗ್ರಗಾಮಿಗಳನ್ನ ಒಂದು ಮಟ್ಟಕ್ಕೆ ನಿರ್ನಾಮ ಮಾಡಿದ್ರೆ ಒಂದಷ್ಟು ನೆಮ್ಮದಿಯ ಬದುಕು ಕಾಣಬಹುದಾಗಿತ್ತು ಅನ್ನೋದು ನನ್ನ ಉದ್ದೇಶ. ಮೋದಿ ಅವರ ನಡೆಯ ಬಗ್ಗೆ ನಾವು ಪ್ರಶ್ನೆ ಮಾಡಕ್ಕಾಗಲ್ಲ. ಯಾಕಂದ್ರೆ ಅವರೊಬ್ಬ ಪ್ರತಿಭಾವಂತ ಒಂದು ಚಿಂತಕ, ದೇಶ ಹಾಗೂ ಧರ್ಮವನ್ನ ರಕ್ಷಣೆ ಮಾಡಲು ಪ್ರಮುಖ ಪಾತ್ರ ವಹಿಸಿದ್ದಾರೆ. ಆದ್ರೆ ಕೆಲವೊಂದು ಅನಿವಾರ್ಯ ಕಾರಣಗಳು ಅವರ ಮೇಲೆ ಒತ್ತಡಗಳಾಗಿ ಬಂದಿರಬಹುದು. ಆದ್ರೆ ಮುಂದಿನ ದಿನಗಳಲ್ಲಿ ಇನ್ನೊಂದಷ್ಟು ನಮಗೆ ಬಲವಾಗಿ ನಿಲ್ತಾರೆ ಅನ್ನೋದು ನಮ್ಮ ಆಶಯ. ಖಂಡಿತ ಕೊಡಬೇಕು. ನಾವೆಲ್ಲ ದೇಶಭಕ್ತರು. ಖಂಡಿತ ಇಲ್ಲಿರೋರೆಲ್ಲರೂ ಧರ್ಮ ಸೈನಿಕರು, ಹಾಗೆ ದೇಶದ ಸೈನಿಕರಾಗೂ ಸಿದ್ಧರಿದ್ದೀವಿ. ಮುನೇಗೌಡ ಹಿಂದವಿ. ಇರುವಂತ ಬಹಳಷ್ಟು ಧರ್ಮದ್ರೋಹಿಗಳನ್ನ ಮಟ್ಟ ಹಾಕ್ಬೇಕು ಅಂತ ಅಂದ್ರೆ ನಮ್ಮಂತ ಹಿಂದೂ ಮುಖಂಡರುಗಳು ಎಲ್ಲ ಒಗ್ಗಟ್ಟಾಗಿ ಅಂತ ದುಷ್ಟರಿಗೆ ಪಾಠ ಕಲ್ಸೋಕೋಸ್ಕರನೇ ನಾವೆಲ್ಲ ಒಂದು ರಚನೆನ ಒಕ್ಕೂಟ ಮಾಡ್ಕೊಂಡಿದೀವಿ. ಆದ್ರಿಂದ ಇವತ್ತು ಹಾಸನದಲ್ಲಿ ನಾವೆಲ್ಲ ಸೇರಿ ಒಂದು ಸಣ್ಣ ಸಭೆ ಇತ್ತು. ಈ ಸಭೆಯಲ್ಲಿ ಎಲ್ಲ ಮುಖಂಡರುಗಳು ಸೇರಿದ್ದೀವಿ. ಮತ್ತೆ ಉತ್ತಮವಾಗಿ ಮುಂದೆ ಕಾರ್ಯಕರ್ತರ ಬೆಂಬಲ, ಅವರಿಗೆ ಆರ್ಥಿಕ ಶಕ್ತಿ ಮತ್ತೆ ನಾವಿದೀವಿ ಅನ್ನೋ ಒಂದು ಧೈರ್ಯನ ತುಂಬಲು ಈ ಒಕ್ಕೂಟ ರಚನೆ ಆಗಿದೆ. ಜೈ ಶ್ರೀರಾಮ್. ನಾನು ಸುರೇಶ್ ಗೌಡ, ರಾಷ್ಟ್ರ ರಕ್ಷಣೆ ಸೇನೆ. ನಮ್ಮ ಗೋಪಾಲರು ಇದ್ದಾರೆ, ಅನಂತು, ಮತ್ತೆ ಮಾರಣ್ಣ ಪಾಳೆಗಾರ್, ಮತ್ತೆ ನಮ್ಮ ತುಮಕೂರಿನ ಮಂಜು ಭಾರ್ಗವ್, ಧರ್ಮನಾಯಕ್, ಮತ್ತೆ ನಮ್ಮ ಪ್ರತಾಪ್, ಭರತ್ ಇವರೆಲ್ಲ ಇದ್ದಾರೆ. ಇದೇ ವೇಳೆ ಗೋಪಾಲ್, ಅನಂತ್, ಮಾರಣ್ಣ ಪಾಳೆಗಾರ್, ತುಮಕೂರಿನ ಮಂಜು ಭಾರ್ಗವ್, ಧರ್ಮನಾಯಕ್, ಪ್ರಸಾದ್, ಭರತ್ ಇತರರು ಉಪಸ್ಥಿತರಿದ್ದರು. ಶ್ರೀನಿವಾಸ್, ಟಿವಿ 46 ಮಲೆನಾಡು ನ್ಯೂಸ್, ಹಾಸನ.